ಡಿಕೆಶಿರನ್ನ ಸಿಎಂ ಮಾಡ್ಲಿ ಎಂಬ ಸ್ವಾಮಿಗಳ ಬೇಡಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿದ್ದರಾಮಯ್ಯನವರು ಕೂಡ ಸಲಹೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸ್ವಾಮೀಜಿಗಳ ಸಲಹೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನೇನನ್ನೂ ಕೂಡ ಮಾತನಾಡುವುದಿಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು, ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದ ಸಿಎಂ ಸಿದ್ದರಾಮಯ್ಯ. ಡಿಕೆಶಿ ಸಿಎಂ ಆಗಲಿ ಎಂಬ ಆಗ್ರಹಕ್ಕೆ ಸಿದ್ದರಾಮಯ್ಯ ಈಗ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಸಿದ್ದರಾಮಯ್ಯನವರ ಎದುರುಗಡೆನೆ ಸ್ವಾಮೀಜಿಗಳು ಡಿಕೆ ಶಿವಕುಮಾರ್ ಸಿಎಂ ಆಗಲಿ, ನೀವು ಇಷ್ಟು ದಿನಗಳ ಕಾಲ ಅವಧಿಯನ್ನ ಅನುಭವಿಸಿದ್ದೀರಾ, ಇನ್ನುಳಿದ ಅವಧಿಯನ್ನ ಅವ್ರಿಗೆ ಬಿಟ್ಟುಕೊಡಿ ಅಂತ ಹೇಳಿ ಒಕ್ಕಲಿಗ ಸ್ವಾಮೀಜಿ ಚಂದ್ರಶೇಖರ್ ಸ್ವಾಮೀಜಿಯವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಕುರಿತಾಗಿ ನಾನೇನನ್ನೂ ಕೂಡ ಮಾತನಾಡೋದಿಲ್ಲ, ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು, ಹೈಕಮಾಂಡ್ ಏನು ಹೇಳುತ್ತೋ ಆ ರೀತಿ ನಾವು ಕೇಳ್ತೇವೆ, ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಒಂದು ಕಡೆ ಹೆಚ್ಚುವರಿ ಡಿಸಿಎಂ ಸ್ಥಾನ ಬೆನ್ನಲ್ಲೇ ಈಗ ಸಿಎಂ ಬದಲಾವಣೆಯ ಕೂಗು ಕೂಡ ಮತ್ತೆ ಮುನ್ನೆಲೆಗೆ ಬಂದಿರುವಂಥದ್ದು. ಹೀಗಾಗಿ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಹಾಗಿದ್ರೆ ಎಲ್ಲವೂ ಕೂಡ ಸರಿಯಿಲ್ವಾ ಅನ್ನೋ ಪ್ರಶ್ನೆಗಳು ಕೂಡ ಸದ್ಯಕ್ಕೀಗ ಚರ್ಚೆಗೆ ಗ್ರಾಸವಾಗಿದೆ. ಸಿದ್ದರಾಮಯ್ಯನವರ ಮುಂದೆಯೇ ಒಕ್ಕಲಿಗ ಸ್ವಾಮೀಜಿ ಚಂದ್ರಶೇಖರ್ ಸ್ವಾಮೀಜಿ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ, ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ ಸಿದ್ದರಾಮಯ್ಯನವರ ಮುಂದೆ. ಸಿದ್ದರಾಮಯ್ಯ, ಈಗಾಗಲೇ ನೀವು ಸಿಎಂ ಸ್ಥಾನವನ್ನ ಅನುಭವಿಸಿದ್ದೀರಿ, ಇನ್ನುಳಿದ ಅವಧಿಯನ್ನ ಡಿಕೆಶಿಗೆ ಬಿಟ್ಟು ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಎಲ್ಲವೂ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಪ್ರತಿಕ್ರಿಯಿಸಿದ್ದಾರೆ. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ಒಂದು ಕಡೆ ಹೆಚ್ಚುವರಿ ಡಿಸಿಎಂ ಸ್ಥಾನ ಬೇಡಿಕೆ ಬೆನ್ನಲ್ಲೇ ಇತ್ತ ಸಿಎಂ ಬದಲಾವಣೆಯ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ. ಮಧುಮಾಲ, ರಾಜ್ಯದಲ್ಲಿ ಏನು ಮುಖ್ಯಮಂತ್ರಿ ಬದಲಾವಣೆ ವಿಷಯವನ್ನ ಕಳೆದ ಬಾರಿ ಈ ಒಂದು ಚರ್ಚೆ ಆರಂಭವಾಗಿತ್ತು. ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ ಅನ್ನೋದು ಒಂದು ಚರ್ಚೆಯನ್ನ ಹಿಂದೆನೆ ಹುಟ್ಟುಹಾಕಲಾಗಿತ್ತು. ಅದು ಮುಂದುವರೆದ ಭಾಗವಾಗಿ ಈಗ ಆ ಚರ್ಚೆಯನ್ನ ಸ್ವಾಮೀಜಿಗಳು ಹುಟ್ಟು ಹಾಕಿದ್ದಾರೆ. ಹಿಂದೆ ಇದನ್ನ ಶಾಸಕರು ಹುಟ್ಟು ಹಾಕಿದ್ರು. ಅದಾದ ನಂತರ ಈಗ ಸ್ವಾಮೀಜಿಗಳು ಈ ಒಂದು ವಿಷಯಕ್ಕೆ ಎಂಟ್ರಿ ಆಗಿರುವಂತದ್ದು ನಿಜಕ್ಕೂ ಆಶ್ಚರ್ಯ ಮತ್ತು ಹಲವಾರು ಅನುಮಾನಕ್ಕೂ ಸಹ ಕಾರಣವಾಗಿದೆ. ಸಿದ್ದರಾಮಯ್ಯನವರು ಏನು ಲೋಕಸಭಾ ಚುನಾವಣೆ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಅಧಿಕಾರವನ್ನ ತ್ಯಾಗ ಮಾಡ್ತಾರೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿ, ಏನು ಲೋಕಸಭಾ ಚುನಾವಣೆಯಲ್ಲಿ ಒಂದ್ ವೇಳೆ ಹೆಚ್ಚಿನ ಸ್ಥಾನವನ್ನ ಗೆಲ್ಲದಿದ್ರೆ ಸಿದ್ದರಾಮಯ್ಯನವರು ಅಧಿಕಾರವನ್ನು ತ್ಯಾಗ ಮಾಡ್ಲಿ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ ಒಂದು ಚಿಂತನೆಯನ್ನ ಅಥವಾ ಒಂದು ಅಭಿಪ್ರಾಯವನ್ನ ಹಿಂದೆ ವ್ಯಕ್ತಪಡಿಸಲಾಗಿತ್ತು. ಆ ಒಂದು ಹೇಳಿಕೆಯನ್ನೇ ಮುಂದಿಟ್ಕೊಂಡು ಕಾಂಗ್ರೆಸ್ ಪಕ್ಷದ ಬಹುತೇಕ ನಾಯಕರು, ಶಾಸಕರಿರ್ಬೋದು, ಪಕ್ಷದ ಸಚಿವರುಗಳಿರ್ಬೋದು, ಹೇಳಿಕೆಯನ್ನು ಕೊಡುವ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪದಚ್ಯುತ ಅವ್ರನ್ನ ಅಧಿಕಾರವನ್ನ ಕೆಳಗಿಳಿಸಿ ಡಿಕೆ ಶಿವಕುಮಾರ್ಗೆ ಪಟ್ಟ ಕಟ್ಟಬೇಕು ಅಂತ ಒಂದು ಚರ್ಚೆ ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಅದಾದ ನಂತರ ಇದು ಲೋಕಸಭಾ ಚುನಾವಣೆ ಬಂತು. ಅದಾದ ನಂತರ ಮತ್ತೆ ಅದು ತಣ್ಣಗಾಗಿದೆ. ಈಗ ಅದೇ ವಿಷಯ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಇದುವರೆಗೆ ಹೇಳ್ತಾ ಇದ್ದಂತ ಪಕ್ಷದ ಶಾಸಕರು ಮತ್ತು ಪಕ್ಷದ ನಾಯಕರಿರ್ಬೋದು, ಶಾಸಕರು ಹೇಳ್ತಂತ ಕೊಡದಂತ ಹೇಳಿಕೆ ಈಗ ಚಂದ್ರಶೇಖರ್ ಸ್ವಾಮೀಜಿ ಅವರು ಏನು ವಿಶ್ವ ಒಕ್ಕಲಿಗ ಸಂಘದ ಮಠದ ಸ್ವಾಮೀಜಿ ಅಂತ ಚಂದ್ರಶೇಖರ್ ಸ್ವಾಮೀಜಿ ಅವರು ಈ ಒಂದು ಹೇಳಿಕೆಯನ್ನ ಕೆಂಪೇಗೌಡ ಜಯಂತಿಯಲ್ಲಿ ಹೇಳಿಕೆ ಕೊಡುವ ಮೂಲಕ ಸಿದ್ದರಾಮಯ್ಯ ಅವರಿಗೆ ಮುಜುಗರವನ್ನು ಉಂಟು ಮಾಡುವಂತ ಮತ್ತು ಆ ಮೂಲಕ ಡಿಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿ ಅಂತ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಇದನ್ನ ಹಲವಾರು ರೀತಿಯಲ್ಲಿ ನಾವು ವ್ಯಾಖ್ಯಾನ ಮಾಡಬಹುದು. ಮೊದಲನೇದಾಗಿ ಡಿಕೆ ಶಿವಕುಮಾರ್ ಅವರು ಈ ಒಂದು ಏನು ಸ್ವಾಮೀಜಿ ಅವರ ಮೂಲಕ ಹೇಳಿಕೆ ಕೊಡಿಸಿದಾರ ಅಂತಂದು ಒಂದು ಅನುಮಾನ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬರ್ತಾ ಇದೆ. ಅದು ಸಾಧ್ಯತೆ ಇರಬಹುದು ಅಥವಾ ಇಲ್ಲದನ್ನೂ ಇರಬಹುದು. ಎರಡನೇದಾಗಿ ಈ ರಾಜ್ಯದಲ್ಲಿ ನಡೀತಿರುವಂತಹ ಬೆಳವಣಿಗೆ ಹಿನ್ನೆಲೆಯಲ್ಲಿ ಚಂದ್ರಶೇಖರ್ ಸ್ವಾಮೀಜಿ ಅವರು ಇಂಥ ಹೇಳಿಕೆಯನ್ನು ಕೊಡುವ ಮೂಲಕ 1 ವರ್ಷ ಅಧಿಕಾರವನ್ನು ಅನುಭವಿಸಿದಿರಿ, ಪಕ್ಷ ಮತ್ತು ಸರ್ಕಾರವನ್ನು ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಪಾತ್ರ ಮಹತ್ವದಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ 9ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲಿಸಲಿಕ್ಕೆ ಡಿಕೆ ಶಿವಕುಮಾರ್ ಮಹತ್ವದ ಕೆಲಸ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ. ಹೀಗಾಗಿ ವಿಧಾನಸಭೆಯಲ್ಲೂ ಸಹ 136 ಸ್ಥಾನ ಕೆಪಿಸಿ ಅಧ್ಯಕ್ಷರಾಗಿ 130 ಸ್ಥಾನವನ್ನ ಗೆಲ್ಲಲಿಕ್ಕೆ ಮತ್ತು ಲೋಕಸಭೆಯಲ್ಲಿ 9 ಸ್ಥಾನವನ್ನ ಗೆಲ್ಲಲಿಕ್ಕೂ ಸಹ ಡಿಕೆ ಶಿವಕುಮಾರ್ ಅವರ ಆ ಒಂದು ಪಕ್ಷದ ಸಾರಥ್ಯ ಇರ್ಬೋದು ಮತ್ತು ಅವರ ಶ್ರಮ ಮತ್ತು ಸಾಮರ್ಥ್ಯವನ್ನ ಈ ಸಂದರ್ಭದಲ್ಲೂ ಸಹ ನೀವು ಪಕ್ಷ ಬಳಸ್ಕೊಂಡಿದೆ. ಹಾಗಾಗಿ ಪಕ್ಷಕ್ಕೆ ಸುಸ್ಥಿರವಾದಂತ ಅಥವಾ ಒಂದು ಭದ್ರ ಬುನಾದಿಯನ್ನು ಡಿಕೆ ಶಿವಕುಮಾರ್ ಹಾಕೊಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆ ನೀವು ಅಧಿಕಾರವನ್ನ ಬಿಟ್ಕೊಡಿ ಅಂತ ಸಂದೇಶವನ್ನ ಸ್ವಾಮೀಜಿ ಹೇಳಿದ್ದಾರೆ.
ಅದರಲ್ಲಿ ಅಧಿಕಾರವನ್ನ ಬಿಟ್ಕೊಡ್ಬೇಕಾಗಿದ್ದು ಮತ್ತೆ ಅಥವಾ ತ್ಯಾಗ ಮಾಡ್ಬೇಕಂತ ಒಂದು ವಿಚಾರ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯವ್ರಿಗೆ ಬರ್ತಾ, ಅಥವಾ ಸಿದ್ದರಾಮಯ್ಯವ್ರಿಗೆ ಸ್ವಾಮೀಜಿ ಅವರು ಹೇಳಿದ್ರೆ ಅದನ್ನ ಪಕ್ಷದ ವರಿಷ್ಠರಿಗೆ ಮುಟ್ಟಿಸ್ಬೇಕಾ, ಅಥವಾ ಡಿ ಕೆ ಸಿದ್ದರಾಮಯ್ಯವ್ರಿಗೆ ಹೇಳಿಕೆ ಕೊಡೋ ಮೂಲಕ ಮುಜುಗರವನ್ನು ಉಂಟು ಮಾಡಬೇಕಾ? ಈ ವಿಷಯವನ್ನ ನಾವು ಪ್ರತ್ಯೇಕವಾಗಿ ಚರ್ಚೆ ಮಾಡ್ಬೇಕಾಗತ್ತೆ. ಸ್ವಾಮೀಜಿ ಅವರು ನೇರವಾಗಿ ಅಂದ್ರೆ ಇಲ್ಲಿ 3 ಜನ ಡಿ.ಸಿ.ಎಂ ಮಾಡಬೇಕು, 5 ಜನ ಡಿ.ಸಿ.ಎಂ ಮಾಡಬೇಕು ಅಂತ ಕಳೆದ ಒಂದು ವಾರದಿಂದ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಆ ಮೂಲಕ ಡಿ ಕೆ ಶಿವಕುಮಾರ್ ಅವರಿಗೆ ಮುಜುಗರವನ್ನ ಸಿದ್ದರಾಮಯ್ಯ ಬಣದ ಸಚಿವರುಗಳು ಉಂಟು ಮಾಡ್ತಾ ಇದ್ದಾರೆ. ಇನ್ನು ಎರಡನೇದಾಗಿ ಡಿ ಕೆ ಶಿವಕುಮಾರ್ ಅವರು ಸಹ ಇದಕ್ಕೆ ವ್ಯಗ್ರವಾಗಿ ಅಥವಾ ಆಕ್ರೋಶಭರಿತವಾಗಿ ಹೇಳಿದ್ದಾರೆ. 5 ಜನ ಬೇಕಾದ್ರೆ ಡಿ.ಸಿ.ಎಂ ಗಳನ್ನು ಮಾಡ್ಕೊಳ್ಳಿ ಅಂತ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಇನ್ನು ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೆ.ಎನ್. ರಾಜಣ್ಣ, ಸಹಕಾರ ಸಚಿವ ಅಂತ ಕೆ.ಎನ್. ರಾಜಣ್ಣ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಟ್ಕೊಡ್ಲಿ, ಅವರು ಡಿ.ಸಿ.ಎಂ ಆಗಿ ಮುಂದುವರಲಿ ಅಂತ, ಅಂದ್ರೆ 2 ಹುದ್ದೆಗಳನ್ನ ಅನುಭವಿಸ್ತಾ ಇದ್ದಾರೆ. ಹಾಗಾಗಿ ಒಂದು ಸ್ಥಾನವನ್ನ ಬಿಟ್ಕೊಡ್ಲಿ ಅಂತ ಒಂದು ಸಂದೇಶವನ್ನ ಕೊಟ್ಟಿದ್ರು. ಇದು ಡಿ ಕೆ ಶಿವಕುಮಾರ್ ಅವರ ಆಕ್ರೋಶ ಸೀರಿಯಸ್ ಆಗಲಿಕ್ಕೆ ಪ್ರಮುಖ ಕಾರಣ ಆಗಿತ್ತು. ಯಾಕಂದ್ರೆ ನಾನು ಕೆಪಿಸಿಸಿ ಅಧ್ಯಕ್ಷರಾಗಿ ಮತ್ತು ಡಿ.ಸಿ.ಎಂ ಆಗಿ ಪಕ್ಷ ಸಂಘಟನೆ ಮಾಡೋ ಮೂಲಕ ಸರ್ಕಾರವನ್ನು ಅಧಿಕಾರ ತರುವ ಮತ್ತು ಲೋಕಸಭೆಯಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲಿಸಲಿಕ್ಕೆ ಕಾರಣೀಭೂತನಾಗಿದ್ದೇನೆ. ಈ ರೀತಿ ಹೇಳಿಕೆ ಕೊಡೋ ಮೂಲಕ ಇವರು ಪಕ್ಷ ಸಂಘಟನೆಗೆ ಎಷ್ಟು ಮಟ್ಟಿಗೆ ಅವರು ಶ್ರಮವನ್ನ ವಹಿಸಿದ್ದಾರೆ ಅಥವಾ ಚುನಾವಣೆಗೆ ಎಷ್ಟು ಮಟ್ಟಿಗೆ ಶ್ರಮವನ್ನು ವಹಿಸಿದ್ದಾರೆ, ಆದ್ರೂ ಸಹ ಇಂತ ಹೇಳಿಕೆಯನ್ನು ಕೊಡೋ ಮೂಲಕ ನನ್ನ ವಿರುದ್ಧ ಬಿದ್ದಿದ್ದಾರೆ ಅಂತ ಆಕ್ರೋಶದಲ್ಲಿ ಅಥವಾ ಒಂದು ಬೇಸರದಲ್ಲಿ ಡಿ ಕೆ ಶಿವಕುಮಾರ್ ಅವರಿಂದ ಈ ಒಂದು ಬೆಳವಣಿಗೆ ನೋಡಿ ಸ್ವಾಮೀಜಿಗಳು ಡಿ ಕೆ ಶಿವಕುಮಾರ್ ಪರವಾಗಿ ಹೇಳಿಕೆಯನ್ನ ಕೊಟ್ಟಿರುವಂತ ಸಾಧ್ಯತೆನೂ ಇದೆ. ಎರಡನೇದಾಗಿ ಅಥವಾ ಡಿ ಕೆ ಶಿವಕುಮಾರ್ ಅವರು ಹೇಳಿಸುವಂತ ಸಾಧ್ಯತೆನೂ ಸಹ ಇದೆ. ಇವೆರಡು ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿಸುವಂತ ಸಾಧ್ಯತೆ ಇದೆ. ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಮತ್ತು ಸಚಿವರುಗಳೆಲ್ಲರೂ ಸಹ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಪಕ್ಷದ ವರಿಷ್ಠರು ಈ ಎಲ್ಲಾ ವಿಷಯಗಳನ್ನ ಗಮನಿಸಿ ರಾಜ್ಯದ ನಾಯಕರಿಗೆ ಡಿ ಕೆ ಶಿವಕುಮಾರ್ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು ಮತ್ತು ಸಚಿವರುಗಳಿಗೆ ಸಂದೇಶ ಕೊಡ್ತಾರಾ, ಅಥವಾ ಈಗಾಗಲೇ ಏನು ಚರ್ಚಿತ ವಿಷಯ ಆಗಿರುವಂತ ಪ್ರಕಾರ 5 ಜನ ಡಿ.ಸಿ.ಎಂ ಮಾಡಿ ಅಂತ ವಿಷಯ ಅದಕ್ಕೆ ಸಮ್ಮತಿ ಕೊಡ್ತಾರಾ, ಅಥವಾ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಿ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ಅಥವಾ ಕೆಲ ಸಚಿವರುಗಳು ಬೆಂಬಲವನ್ನ ಕೊಡ್ತಿದ್ದಾರೆ ಅಂತ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯ ಮತ್ತು ಡಿ ಕೆ ಬಣದ ನಡುವೆ, ಶಾಸಕರ ನಡುವೆ ಗೊಂದಲ ಉಂಟಾಗಿದೆ. ಏನು ಚೆನ್ನಾಗಿದೆ ಶಾಸಕ ಶಿವಗಂಗಾ ಬಸವರಾಜ್ ಹೇಳಿಕೆ ಕೊಡ್ತಿದ್ದಾರೆ, ಯಾರೆಲ್ಲ ಸಚಿವರುಗಳು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಳಪೆ ಪ್ರದರ್ಶನವನ್ನು ಮಾಡಿದಿರಿ, ನೀವೆಲ್ಲರೂ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಅಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಒಂದ್ ಕಡೆ ಡಿ.ಸಿ.ಎಂ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಸಚಿವರನ್ನ ಬದಲಾವಣೆ ಮಾಡಿ, ಅಂದ್ರೆ ಅಸಮರ್ಥ ಸಚಿವರನ್ನ ಬದಲಾವಣೆ ಮಾಡಿ ಹೊಸಬರಿಗೆ ಅವಕಾಶ ಕೊಡಿ ಅಂತ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಒಂದು ವಾದ. ಹೀಗಾಗಿ ಎರಡೂ ಕಡೆಗಳಲ್ಲಿ ಏನು ಸಮಬಲದ ಹೋರಾಟ ನಡೀತಾ ಇದ್ರು ಸಹ ಈಗ ಅದಕ್ಕೆ ಒಕ್ಕಲಿಗ ಸಮುದಾಯದ ಸ್ವಾಮೀಜಿ ಅವರು ಎಂಟ್ರಿ ಆಗಿದ್ದಾರೆ. ಆ ಮೂಲಕ ಈ ಒಂದು ಹೋರಾಟವನ್ನ ಇನ್ನಷ್ಟು ತೀವ್ರಗೊಳಿಸುವಂತ ಅಥವಾ ಸಿದ್ದರಾಮಯ್ಯನವರ ಬಣದ ಸಚಿವರುಗಳ ಹೋರಾಟಕ್ಕೆ ತಿರುಗೇಟು ಕೊಡುವಂತ ಒಂದು ಅಸ್ತ್ರವನ್ನ ಈಗ ಸ್ವಾಮೀಜಿ ಅವರು ಪ್ರಯೋಗಿಸಿದ್ದಾರೆ. ಇದು ಈ ಹಿಂದೆ ಡಿ.ಸಿ.ಎಂ ಏನು ವಿಷಯಗಳಿರ್ಬೋದು, ಕೆಪಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಇರ್ಬೋದು, ಅಥವಾ 5 ಜನ ಡಿ.ಸಿ.ಎಂ ಮಾಡಿ ಅಂತ ಹೇಳಿದ್ರು, ಅದಕ್ಕಿಂತ ಪ್ರಬಲವಾದಂತ ವಿಚಾರ ಮತ್ತು ಜನ ಸಮುದಾಯದಲ್ಲಿ ಬೇಗ ಇದು ರೀಚ್ ಆಗುತ್ತೆ. ಯಾಕಂದ್ರೆ ಒಂದು ಸಮುದಾಯದ ಸ್ವಾಮೀಜಿ ಕೆಂಪೇಗೌಡರ ಜಯಂತಿ ಸಂದರ್ಭದಲ್ಲಿ ಕೊಟ್ಟಂತ ಕರೆ ಇದೆ, ಅದು ನೇರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ದೇಶಿಸಿ, ನೀವು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ, ನಿಮ್ಮ ಅವಧಿ ನಿಮ್ಗೆ ಈಗ ಅವ್ರಿಗೆ ಡಿ ಕೆ ಶಿವಕುಮಾರ್ಗೆ ಅವಕಾಶನ ಬಿಟ್ಕೊಡಿ ಅಂತ ಒಂದು ರೀತಿ ರಿಕ್ವೆಸ್ಟ್ ಮಾಡ್ದಂಗಿರ್ಬೋದು. ಮತ್ತ ಇನ್ನೊಂದ್ ಕಡೆ ಆದೇಶ ಕೊಟ್ಟಂತೆ ಅದು ಸಮುದಾಯದ ಎಲ್ಲಾ ಮಠಾಧೀಶರು ಮತ್ತು ಸಾರ್ವಜನಿಕರು ಅಥವಾ ಸಮುದಾಯದ ಜನರ ಮುಂದೆ ಕೊಟ್ಟುವಂತ ಹೇಳಿಕೆ ಇದೆ. ಅದು ಆಟೋಮೆಟಿಕಲಿ ಜನರಿಗೆ ರೀಚ್ ಆಗುತ್ತೆ ಮತ್ತು ಸಿದ್ದರಾಮಯ್ಯರಿಗೂ ಸಹ ಮುಜುಗರ ಉಂಟು ಮಾಡುವಂತ ವಿಚಾರ ಆಗುತ್ತೆ. ಹಾಗಾಗಿ ಇದನ್ನ ಪಕ್ಷದ ವರಿಷ್ಠರು ಯಾವ ತರ ಗಮನಿಸ್ತಾರೆ, ಸಿದ್ದರಾಮಯ್ಯ ಇದನ್ನ ಗಂಭೀರವಾಗಿ ಪರಿಗಣಿಸ್ತಾರ, ಡಿ ಕೆ ಶಿವಕುಮಾರ್ ಈ ಸಂದರ್ಭದಲ್ಲಿ ತಮ್ಮ ಬೆರಳನ್ನ ಎತ್ತಿ ವಿಕ್ಟರಿ ಮಾರ್ಕ್ ಸಿಂಬಲ್ ಅನ್ನು ತೋರಿಸುವ ಮೂಲಕ ಸ್ವಾಮೀಜಿ ಹೇಳೋದಕ್ಕೆ ಸರಿ ಅನ್ನೋ ರೀತಿ ಅವರು ಬೆಂಬಲ ಸೂಚಿಸುವ ಅಥವಾ ಅದಕ್ಕೆ ಸಪೋರ್ಟ್ ಮಾಡುವ ರೀತಿ ಅವರು ಸಹ ಒಂದು ರೀತಿ ಚಿಹ್ನೆಯನ್ನ ಪ್ರದರ್ಶನ ಮಾಡುವ ಮೂಲಕ ಸಿದ್ದರಾಮಯ್ಯವರಿಗೆ ಮತ್ತು ಅಲ್ಲಿದ್ದಂತ ಸಚಿವರಿಗೆ ಇರುಸುಮುರುಸು ಉಂಟು ಮಾಡುವಂತ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ ಇದು ಮತ್ತೊಂದು ಇದುವರೆಗೆ ಇದ್ದಂತ ಕೇವಲ ರಾಜ್ಯ ಮಟ್ಟದಲ್ಲಿದ್ದಂತ ಈ ವಿಚಾರ ಏನಿದು, ಇದು ರಾಷ್ಟ್ರ ಮಟ್ಟಕ್ಕೆ ಮತ್ತು ಜನಸಾಮಾನ್ಯರ ಮಟ್ಟಕ್ಕೆ ಕೊಂಡೊಯ್ಯುವಂತ ಒಂದು ಪ್ರಕರಣ ಆಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಇದರ ಒಂದು ಪ್ರಕ್ರಿಯೆ, ಇದರ ಪರಿಣಾಮ ನಾವು ಇದನ್ನ ಸರ್ಕಾರದ ಮೇಲೆ ಉಂಟಾಗ್ಬೋದು, ಅಥವಾ ಏನು ಬಿಜೆಪಿ ಅವರು ಈಗಾಗಲೇ ಇನ್ನು ಬಿಜೆಪಿ ಅವರು ಬಂದು ಜೆಡಿಎಸ್ ಅವರು ಒಂದು ಹೇಳ್ತಾ ಇದ್ರು, ಹೆಚ್ಚು ದಿನ ಈ ಲೋಕಸಭಾ ಚುನಾವಣೆ ಬಳಿಕ ಸರ್ಕಾರ ಇರೋದಿಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬದಲಾಗ್ತಾರೆ, ಡಿ ಕೆ ಶಿವಕುಮಾರ್ ಸಿಎಂ ಆಗ್ತಾರೆ, ಅಥವಾ ಈ ಒಂದು ಸಿಎಂ ಹುದ್ದೆ ಕುರ್ಚಿ ಏನಿದೆ ಅದು ಒಯ್ದಾಟದಲ್ಲಿದೆ ಅಂತ ಒಂದು ಹೇಳಿಕೆ ಕೊಡ್ತಾ ಇದ್ರು. ಅದಕ್ಕೆ ಪೂರಕವಾಗಿ ರಾಜ್ಯದಲ್ಲಿ ಬೆಳವಣಿಗೆ ನಡೀತಾ ಇರೋದು ನಿಜಕ್ಕೂ ದುರದೃಷ್ಟಕರ. ಅದನ್ನ ಯಾರು ರಾಜಕೀಯವಾಗಿ ಬಳಸ್ಕೊಳ್ತಾರೆ, ಅದರ ರಾಜಕೀಯ ಲಾಭವನ್ನು ಬಳಸ್ಕೊಳ್ತಾರ, ಅಥವಾ ಇದನ್ನ ಸಿದ್ದರಾಮಯ್ಯ ಹತ್ತಿಕ್ತಾರ, ಅಥವಾ ಡಿ ಕೆ ಶಿವಕುಮಾರ್ ತಮ್ಮ ಪ್ರಾಬಲ್ಯವನ್ನ ಮೆರೀತಾರ, ಆ ಮೂಲಕ ರಾಜ್ಯದಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ವೇದಿಕೆ ಸಿದ್ಧಪಡಿಸ್ತಾರ ಅಂತ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಮಧುಮಾಲಾ. ಎಸ್, ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.